ಮನೋಜ, ಯಾಕೇನಾಯಿತು? ನಿನ್ನ ಫೋನ್ ಬಂದ ತಕ್ಷಣ ನನಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಮತ್ತೆ ಏನಪ್ಪ ಆಯಿತು ಅಂತ. ಅಲ್ಲ, ಯಾಕೆ ಅಷ್ಟೊಂದು ಗಾಬರಿಯಾಗಿ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ದಿಲ್ಲ? ಏನಾಯಿತು? ಹಾಂ ಹೌದು ಶರತ್, ನಾನು ನಿಂಗೆ ಇಲ್ಲಿಗೆ ಅರ್ಜೆಂಟಾಗಿ ಬಾ ಅಂತ ಹೇಳೋದು. ಅದು ಏನು ಅಂದರೆ, ನಾವು ಮೊನ್ನೆ ಮಾನಸ ನೋಡ್ಕೋಕೆ ಹೋಗ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಿಲ್ವಾ? ನನಗಿವಾಗ ಅವ್ರ ಕಡೆಯಿಂದ ಫೋನ್ ಕಾಲ್ ಬಂತು. ನೀನು ಏನು ಹೇಳ್ತಾ ಇದೆಯಾ? ಪೊಲೀಸರ ಕಡೆಯಿಂದ ನನಗೆ ಫೋನ್ ಬಂತ? ಏನಂದರು? ಹಾಂ, ಅವಳು ಅಂದರೆ ಮಾನಸ ಏನಾದರೂ ಅವ್ರ ಕಣ್ಣಿಗೆ ಕಂಡ್ಲಂತ, ಸಿಕ್ಕಿದ್ಲಂತ? ಆದರೆ ಪೊಲೀಸರು ಫೋನ್ ಮಾಡಿದ್ದು ನಿಜ, ಆದರೆ ಅವಳು ಸಿಕ್ಕಿದ್ಲ ಏನು? ಅದೆಲ್ಲ ಏನೂ ಹೇಳಲಿಲ್ಲ. ಆದರೆ ನೀವು ಅರ್ಜೆಂಟಾಗಿ ಬನ್ನಿ ಅಂತ ಹೇಳಿದರು. ನನಗೆ ಅದು ಕೇಳಿ ಯಾಕೋ ತುಂಬ ಗಾಬರಿ ಆಗೋಯ್ತು ಕಣೋ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಈ ವಿಷಯ ಯಾರಿಗೆ ಹೇಳಬೇಕು ಅಂತ ಅರ್ಥ ಆಗದೆ ನಿನಗೆ ಕಾಲ್ ಮಾಡಿದ್ದು. ಹೌದಾ? ಅವಳು ಸಿಕ್ಕಿದ್ಲ ಏನು ಅಂತ ಹೇಳಿದೆ. ಸುಮ್ಮನೆ ಏನಕ್ಕೆ ಅವ್ರು ಬರೋಕ್ಕೆ ಹೇಳ್ತಾರೆ? ಪೊಲೀಸರಿಗೇನು ಮಾಡೋಕ್ಕೆ ಕೆಲಸ ಇಲ್ವಾ? ಹಾಂ, ನಾವಿಲ್ಲಿ ಎಷ್ಟು ಗಾಬರಿ ಆಗಿರ್ತೀವಿ ಅಂತ ಏನಾದರೂ ಅವ್ರಿಗೆ ಪ್ರಜ್ಞೆ ಇದೆಯಾ ಇಲ್ವಾ? ಹಂಗಲ್ಲ ಕಣೋ ಶರತ್, ನಾವು ಕಂಪ್ಲೇಂಟ್ ಕೊಟ್ಟಿರ್ತಾನೆ ಅವರು ಕೇಸ್ ತೊಗೊಂಡು ಇಷ್ಟೊಂದು ಕಷ್ಟಪಟ್ಟು ಹುಡ್ಕಾಡ್ತಿರೋದು. ನನಗನ್ಸುತ್ತೆ ಮೋಸ್ಟ್ಲಿ ಎಲ್ಲೋ ಅವಳು ಅವ್ರ ಕೈ ಸಿಗಾಕೊಂಡಿರ್ಬೇಕು. ಅದಕ್ಕೆ ಅವ್ರು ನನಗೆ ಫೋನ್ ಮಾಡಿದಂತ ಅನಿಸುತ್ತೆ. ಹೌದಾ? ನಿಂಗೆ ಹಂಗೆ ಅನಿಸ್ತಿದ್ಯಾ? ಇವಾಗೇನು ಮಾಡೋದು? ಮಾಡೋದೇನು, ಬಾ. ಆ ಮಾವಂಗೆಲ್ಲ ಏನು ಹೇಳೋದು ಬೇಡ. ನಾವಿಬ್ಬರು ಹೋಗ್ಬಿಟ್ಟು ಅದೇನು ಅಂತ ತಿಳ್ಕೊಂಬರೋಣ. ಅಲ್ಲ ಕಣೋ, ಅವ್ರು ಏನು ವಿಷಯ ಅಂತ ಏನು ಹೇಳಲಿಲ್ಲ ಅಂತೀಯ. ಇವಾಗ ನಾವು ಅಲ್ಲಿ ಹೋಗಿ ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳು? ಹಂಗಂತ ನಾವು ಸುಮ್ಮನಿರೋಕ್ಕಾಗೋದಿಲ್ಲಲ್ಲೋ, ನಾವು ಹೋಗಲೇಬೇಕಲ್ಲ. ಅಲ್ಲಿ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಅದನ್ನು ಬಿಟ್ಬಿಟ್ಟು ಇಲ್ಲೇ ಇದ್ದರೆ ಏನು ಅರ್ಥ ಆಗುತ್ತೆ ಹೇಳು? ನಿಂಗೇನಾದರೂ ಅರ್ಜೆಂಟ್ ಕೆಲಸ ಇದೆಯಾ? ಇದ್ದರೆ ಪರವಾಗಿಲ್ಲ, ನಾನು ಒಬ್ಬನೇ ಹೋಗ್ತೀನಿ. ನೀನು ಫ್ರೀ ಆಗಿದ್ದರೆ ಮಾತ್ರ ಬಾ. ಕೆಲಸ ಏನೂ ಇಲ್ಲ ಕಣೋ. ಸರಿ ನಡಿ, ಬರ್ತೀನಿ. ಹಾಂ ಬಾ, ಗಾಡೀಲಿದೆ, ಹೋಗೋಣ. ಮಾನಸ ಅಂದ್ರೆ ಅವ್ರ ಕಣ್ಣಿಗೆ ಸಿಕ್ಕಾಕೊಂಡ್ಬಿಟ್ಲಾ? ಇಲ್ವಲ್ಲ, ಅವಳು ಪೀಜಲ್ಲಿ ತಾನೇ ಇರ್ತೀನಿ ಅಂತ ಹೇಳಿದ್ಲು ನನಗೆ. ಇವಾಗ ಶರತ್ ಬಾರೋ. ಹಾಂ ಮನೋಜ, ಏನಪ್ಪ ಫೋನ್ ಮಾಡಿಬಿಟ್ಟು ಮಾವ ಎಲ್ಲರೂ ಇದ್ದಾರಾ ಇಲ್ವ ಮನೇಲಿ ಅಂತ ಕೇಳಿದೆಯಲ್ಲ, ಯಾಕೆ ಏನಾಯಿತು? ಮಾನಸನ ಬಗ್ಗೆ ಒಂದು ವಿಷಯ ಗೊತ್ತಾಯ್ತಾ? ಹಾಂ ಹೌದು ಮಾವ, ವಿಷಯ ನನಗೆ ಬೆಳಗ್ಗೆನೇ ಗೊತ್ತಾಗಿತ್ತು. ಆದರೆ ನಿಮಗೆಲ್ಲ ಹೇಳಿ ಗಾಬರಿ ಮಾಡೋದು ಬೇಡ ಅಂತ ನಾನು ಮತ್ತು ಶರತ್ ಇಬ್ಬರೇ ಹೋಗಿ ಬಂದ್ರಿ. ಏನು ಮನೋಜ, ನೀನು ಏನಪ್ಪ ಹೇಳ್ತಾ ಇದೀಯಾ? ನಮ್ಮ ಮಾನಸನ ಬಗ್ಗೆ ನಿಮ್ಮ ವಿಷಯ ಗೊತ್ತಾಯ್ತಾ? ಏನಂತೆ? ಅವಳು ಎಲ್ಲಿದ್ದಾಳಂತೆ? ಪಾಪ, ದಾರಿ ತಪ್ಪಾಗುತ್ತೋ ಏನೋ ಪಾಪ ನನ್ನ ಮಗಳಿಗೆ. ಎಲ್ಲಿ ಇವಾಗ ಬಂದಿದ್ದಾಳ ಅವಳು? ಹಾಂ ಅತ್ತೆ, ಅವಳು ಇವಾಗ ನಮ್ಮ ಜೊತೆಗೆ ಬಂದಿದ್ದಾಳೆ. ಅಯ್ಯೋ ದೇವ್ರೆ, ನಿಮ್ಮ ಜೊತೆ ಬಂದಿದ್ರೆ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಲ್ಲ, ಯಾಕೆ ಅಕ್ಕಂಗೊಳಗಡೆ ಬರೋಕ್ಕೆ ಭಯ ಅಂತ ದಾರಿ ಗೊತ್ತಿಲ್ವಂತ? ಅದೆಲ್ಲ ಏನೂ ಇಲ್ಲ. ಆದರೆ ಅವಳನ್ನ ಕರೆಯೋಕ್ಕೂ ಮೊದಲು ನಿಮ್ಗೊಂದು ವಿಷಯ ಹೇಳಬೇಕು. ಏನಪ್ಪ? ಏನಂತ ಹೇಳು. ಅದನ್ನು ಬಿಟ್ಬಿಟ್ಟು ಯಾಕೆ ಥರ ಒಗ್ಡೋಟಾಗಿ ಮಾತಾಡ್ತಾಯಿದ್ಯಾ? ಅದು ಮಾವ, ಮಾನಸ ಏನೋ ಸಿಕ್ಕಿದ್ಲು, ಆದರೆ ಅವಳು ನಿಮ್ಮ ಮಗಳ ಮಾನಸಾಗಿ ಉಳ್ಕೊಂಡಿಲ್ಲ. ಏನು? ನೀನು ಏನು ಹೇಳ್ತಾ ಇದೀಯಾ? ನಮ್ಮ ಮಗಳಾಗಿ ಉಳ್ಕೊಂಡಿಲ್ವಾ ಅಂದರೆ ಏನರ್ಥ? ಅಲ್ಲಪ್ಪ, ಯಾಕೆ ಹಿಂಗೆ ಒಗ್ಟೋಗ್ಡೋಗಿ ಮಾತಾಡ್ತಾ ಇದೀಯಾ? ಅದೇನಾಯಿತು ಅಂತ ಬಿಡಿಸಿ ಹೇಳು. ಮಾವ ಒಂದು ನಿಮಿಷ ಇರಿ. ಶರತ್, ಮಾನಸ ಬಾ. ಮಗಳೇ ಮಾನಸ, ಅಲ್ಲಮ್ಮ, ನೀನು ಎಲ್ಲಿ ಹೋಗ್ಬಿಟ್ಟಿದ್ದೆ? ಹೋಗೋಕ್ಕೂ ಮೊದಲು ಒಂದು ಮಾತು ಹೇಳ್ಬಿಡ್ತಾನೆ ಹೋಗ್ಬೇಕು. ನೀನು ಕಾಣಿಸ್ದೆ ನಾವೆಲ್ಲ ಎಷ್ಟು ಒದ್ದಾಡ್ಬಿಟ್ಟಿದ್ದೀವಿ ಗೊತ್ತಾ? ನೀನು ಹುಡುಕ್ತಿರೋ ಜಾಗನೇ ಇಲ್ಲ. ಅಲ್ಲಮ್ಮ, ನೀನು ಎಲ್ಲಿ ಮಾನಸ, ಏನಿದು ನಿನ್ನ ಕುತ್ತಿಗೆಯಲ್ಲಿ ಮಂಗಳಸೂತ್ರನ? ಹೌದು ಅಮ್ಮ, ನನ್ನ ಕುತ್ತಿಗೆಲಿರೋದು ಮಂಗಳಸೂತ್ರನೇ. ಯಾಕೆಂದರೆ ನನಗೆ ಮದುವೆ ಆಗಿದೆ. ಏನು? ನೀನು ಏನೇ ಹೇಳ್ತಾ ಇದೆಯಾ? ನಿನ್ನ ಮಾತಿನ ಬಗ್ಗೆ ನನಗೆ ನಿಗಾ ಇದೆಯಾ ಇಲ್ವಾ? ಮದುವೆ ಆಗಿದೆಯಾ? ಹಾಂ ಮಾನಸ, ನಿನಗೇನಾಗಿದೆ? ಹೌದು ಅಮ್ಮ, ನಾನು ನಿಜಾನೇ ಹೇಳ್ತಾ ಇದ್ದೀನಿ, ನನಗೆ ಮದುವೆ ಆಗಿದೆ. ಅಲ್ಲಮ್ಮ, ಮದುವೆ ಆಗುತ್ತೆ ಅಂತ ಇಷ್ಟೊಂದು ಈಸಿಯಾಗಿ ಬಂದು ಹೇಳ್ತಾ ಇದೆಯಲ್ಲ, ಯಾಕೆ? ನಿನಗೆ ನಾನು ನೋಡಿದ ಹುಡುಗ ಮನೋಜ ಇಷ್ಟ ಇರಲಿಲ್ವಾ? ಇಲ್ಲ ಅಪ್ಪ, ನನಗೆ ಮದುವೆ ಇಷ್ಟ ಇರಲಿಲ್ಲ.
ಅಷ್ಟೇ ಅಲ್ಲ, ನನಗೆ ವಿಷಯನ ನಿಮ್ಮೆಲ್ಲರಿಗೂ ಹೇಳ್ಕೊಳ್ಳೋಕೆ ಧೈರ್ಯನೂ ಇರಲಿಲ್ಲ. ಅದಕ್ಕೆ ನಾನೀಗ ಮನೆ ಬಿಟ್ಟು ಹೋಗಿ ಮದುವೆ ಮಾಡ್ಕೊಬಂದಿದ್ದೀನಿ. ಅಲ್ಲ ಕಣೆ ಅಕ್ಕ, ನೀ ಏನು ಮಾತಾಡ್ತಾ ಇದೀಯಾ? ಸ್ವಲ್ಪ ಆದರೂ ಭಯ ಭಕ್ತಿ ಇರೋ ನಿನಗೆ? ಅಪ್ಪ ಅಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋ ಮಾತಾ ಇದು? ಹಾಂ, ನಿನ್ನ ಮೇಲೆ ಅಪ್ಪ ಅಮ್ಮ ಎಷ್ಟು ನಂಬಿಕೆ ಇಟ್ಕೊಂಡಿದ್ರು, ಎಷ್ಟು ಪ್ರೀತಿ ಕೊಟ್ಟಿದ್ರು. ಆದರೆ ಅವ್ರ ನಂಬಿಕೆನೆಲ್ಲ ಮುರಿದ್ಬಿಟ್ಟು ನೀನು ಈಗ ಮಾಡ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ಕಣೆ. ನೀನೇ ಏನು, ನಾನೇ ಅಂದ್ಕೊಂಡಿದ್ದಿಲ್ಲ ನನಗಿಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ. ಅದೇನು ಮಾಡೋಕ್ಕಾಗುತ್ತೆ, ಎಲ್ಲ ನಾನೇ ಬರಹ ಅಷ್ಟೇ. ಏನೇ ಆಗಿದೆ ನಾನೇ ಬರೋಕ್ಕೆ? ಅಲ್ಲ, ನಾನು ನೋಡಿದ ಹುಡ್ಕೊಂಗೆ ಏನು ಕಮ್ಮಿ ಆಗಿತ್ತು? ಹಾಂ, ಅಲ್ಲ, ಇಷ್ಟಕ್ಕೂ ಈ ಮದುವೆ ಆಗಿರೋ ಹುಡುಗ ಯಾರು? ಅತ್ತೆ ಮಾವ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅದೇನಂತರ ಸ್ವಲ್ಪ ನೀವು ಫಸ್ಟು ತಾಳ್ಮೆ ತಗೊಳ್ಳಿ. ಇಲ್ಲಪ್ಪ ಮಾಂಜ, ದಯವಿಟ್ಟು ನೀನಿವಾಗ ನನ್ನ ತಡಿಬೇಡ. ಹೇಳು, ನೀನು ಮದುವೆ ಮಾಡ್ಕೊಂಡ್ರೆ ಗಂಡು ಯಾರು ಅಂತ ಬಾಯ್ ಬಿಟ್ಟು ಹೇಳು. ಹೇಳ್ತೀನಿ ಅಮ್ಮ, ಹೇಳ್ತೀನಿ. ಅದು ಇಲ್ಲಿದ್ದಾರೆ ನನ್ನ ಪಕ್ಕದಲ್ಲಿ, ಶರತ್ ಅವರೇ. ಏನು ಶರತ್ತಾ? ಅಲ್ಲ ಕಣೋ, ನನ್ನ ಮಗಳು ಕಾಣಿಸ್ತಾ ಇಲ್ಲ ಅಂತ ನಾವಿಷ್ಟೆಲ್ಲ ಒದ್ದಾಡ್ತಾ ಇದ್ವಲ್ಲ, ಆವಾಗ ಬಾಯಲ್ಲಿ ಏನು ತುಂಬಿಸ್ಕೊಂಡಿದ್ದೆ? ಒಂದು ಮಾತು ನಮ್ಗೆ ಹೇಳ್ದ? ನಾನೇ ನಿಮ್ಮ ಮಗಳನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದೀನಿ, ನಿಮ್ಮೆಲ್ಲರ ಕಣ್ಣಿಗೂ ಮಣ್ಣು ಹೆಚ್ಚಿದ್ದೀನಿ ಅಂತ ಯಾಕೋ ಬಾಯಿ ಬಿಟ್ಟಿಲ್ಲ ಬೊಗಳೋ? ಅಮ್ಮ, ನೀನು ಅವ್ರಿಗೆಲ್ಲ ಏನು ಬಯೋದಕ್ಕೆ ಹೋಗಬೇಡ. ಯಾಕೆಂದರೆ ಅವ್ರಿಗೆ ಈ ವಿಷಯ ಯಾವುದೂ ಗೊತ್ತಿಲ್ಲದೆ ನೀನು ಮದುವೆ ಮಾಡ್ಕೊಂಡ? ಹಾಂ ಅಮ್ಮ, ಸ್ವಲ್ಪ ಇಲ್ಲಿ ಕೇಳು. ಅದೇನೋ ಆಯ್ತಂದರೆ ಆವತ್ತು ನಾನು ಸಿಟಿಗೆ ಅಂತ ಹೋದ್ನಲ್ಲ, ಇಷ್ಟೆಲ್ಲ ಆಯಿತು ಅಮ್ಮ. ತಪ್ಪು ಮಾಡಿಬಿಟ್ರಿ ನೀವಿಬ್ಬರು, ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ನೀವಿಬ್ಬರು ಮಾಡೋ ಈ ತಪ್ಪಿಂದ ನನ್ನ ಮತ್ತು ನನ್ನ ತಂಗಿ ಕುಟುಂಬದಲ್ಲಿ ಎಷ್ಟು ನೋವಾಗಿದೆ ಅಂತ ಯೋಚನೆ ಮಾಡಿದ್ದೀರಾ? ಅಲ್ಲ, ನಿಮ್ಮಿಬ್ಬರಿಗೂ ನಿಮ್ಮ ಜೀವನ ಅಷ್ಟೇ ಮುಖ್ಯ ಆಯಿತಾ? ನಿಮ್ಮ ಅಪ್ಪ ಅಮ್ಮ ಮಾನ ಮರದಿ ಎಲ್ಲ ಏನಾಗುತ್ತೆ ಅಂತ ಕಿಂಚಿತ ಯೋಚನೆ ಮಾಡ್ದ ಮಗಳೇ ನೀನು? ಹಾಂ, ನನ್ನ ಮಗಳು ಅಂತ ನೀನು ಎಷ್ಟೊಂದು ಮೆರೆಸ್ತಲ್ಲ, ಅದಕ್ಕೆ ನೀನು ನಂಗೆ ಮಾಡ್ದಿದ್ದು ಇದೇನಾ? ಹಾಂ, ಹೇಳಮ್ಮ. ಅಪ್ಪ, ನಾನಿವಾಗ ನಿಮ್ಮ ಯಾವ ಪ್ರಶ್ನೆಗೆ ಉತ್ತರ ಕೊಡೋಂಥ ಸ್ಥಿತಿಲಿಲ್ಲಪ್ಪ. ನಿಜ ಒಪ್ಕೋತೀನಿ, ನಾನು ನಿಮ್ಗೆ ವಿಷಯ ಮೊದಲೇ ಹೇಳಬೇಕಾಗಿತ್ತು. ಆದರೆ ಏನು ಮಾಡಲಿ, ನನ್ನ ಪರಿಸ್ಥಿತಿ ಅವಾಗ ಹಂಗಿತ್ತು, ಅದಕ್ಕೆ ಹೇಳ್ಕೊಳಕ್ಕಾಗಿಲ್ಲ. ಓ ಹೌದಾ, ಸರಿ. ಹಾಗಿದ್ರೆ ಇವಾಗ ನನ್ನ ಮಾತು ಕೇಳು. ಇವತ್ತಿಗೆ ನಿನ್ನ ಸಂಬಂಧ ಮುಗ್ದೋಯ್ತು. ಇನ್ನು ಯಾವುದೇ ಕಾರಣಕ್ಕೂ ಯಾರ ಕಣ್ಣಿಗೂ ನೀನು ಕಾಣಿಸ್ಕೋಬೇಡ. ಇವತ್ತಿಗೆ ನಮ್ಮ ಮಗಳು ಸತ್ತೋದು ನಮ್ಮ ಪಾಲಿಗೆ. ಅಮ್ಮ, ನಾನು ಇದನ್ನು ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಮ್ಮ. ನನಗೆ ಗೊತ್ತು ನಿನ್ನ ಬಾಯಿಂದ ಈ ಮಾತು ಬಂದೇ ಬರುತ್ತೆ ಅಂತ. ಹೌದಾ? ಅಷ್ಟೆಲ್ಲ ಗೊತ್ತಿರೋಳು ನನ್ನ ಮನೆಗೆ ಏನಕ್ಕೆ ಬಂದೆ? ನೀನು ಯಾವನ್ನ ಕಟ್ಕೊಂಡಿದ್ಯೋ ಅವನ ಮನೆಗೆ ಹೋಗ್ಬೇಕಾಗಿತ್ತು. ಹೋಗು, ಇನ್ನು ಮುಂದೆ ಯಾವ ಕಾರಣಕ್ಕೂ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ. ಹೋಗ್ತಾ ನನ್ನ ಮನೆ ಬಿಟ್ಟಾಚೆಗೆ. ಆಯಿತು ಅಮ್ಮ, ನಾನು ಹೋಗ್ತೀನಿ. ನಾನು ಇಲ್ಲೇ ಇರೋಕ್ಕಂತೂ ಖಂಡಿತ ಬಂದಿಲ್ಲ. ಆದರೆ ನಾನು ಮಾಡಿದ ತಪ್ಪಾಯಿತು ಅಂತ ನಿಮ್ಮನ್ನ ಕೇಳ್ಕೊಳ್ಳೋಣ ಅಂತ ಬಂದೆ. ಆದರೆ ನಿಮ್ಗೆ ಯಾರಿಗೂ ನಾನು ಕ್ಷಮಿಸೋ ದೊಡ್ಡ ಗುಣ ಇಲ್ಲ ಅಂತ ನನಗೆ ಅರ್ಥ ಆಯಿತು. ಅದು ಅರ್ಥ ಆದ್ಮೇಲೆ ನಾನು ಇಲ್ಲೇ ಇರೋಕ್ಕೆ ನನಗೆ ತಲೆ ಕೆಟ್ಟಿದೆಯಾ? ಇಲ್ಲ, ನಾನು ಹೋಗ್ತೀನಿ. ಅಕ್ಕ, ನೀನು ಎಷ್ಟೊಂದು ಬದಲಾಗ್ಬಿಟ್ಟಿದ್ಯೆ. ನೀನು ನಿಜಕ್ಕೂ ನನ್ನ ಅಕ್ಕನೇನಾ? ನೀನು ಮೊದಲೇ ಹೀಗೆ ಇರಲಿಲ್ವಲ್ಲ, ಇವಾಗ ಏನಕ್ಕೆ ಇಷ್ಟೊಂದು ಬದಲಾಗಿದ್ಯಾ? ಹಾಂ, ಎಲ್ಲರೂ ಅವ್ರ ಜೀವನ ಅಂತ ಬಂದಾಗ ಬದಲಾಗಲೇಬೇಕು ಕಣೆ. ನೀನು ಅಷ್ಟೇ, ನಾನು ಅಷ್ಟೇ. ಯಾಕೆ ಈಗ ಅಪ್ಪ ಅಮ್ಮನೇ ಬದಲಾಗಿಲ್ವಾ? ನಾನು ಮದುವೆ ಮಾಡ್ಕೊ ಬಂದೆ ನಾನು ಒಂದೇ ಒಂದು ಕಾರಣಕ್ಕೆ ಮಗಳು ಅಂತ ನೋಡ್ದಲೆ ಮನೆ ಬಿಟ್ಟು ಆಚೆ ಹೋಗು ಅಂತಾರಲ್ಲ, ನಿನಗೆ ಅವ್ರ ಬದಲಾವಣೆ ಕಾಣಿಸ್ತಿಲ್ವಾ? ನಾನು ಬದಲಾಗೋದಷ್ಟೇ ನಿನಗೆ ಕಾಣಿಸ್ತಿದ್ಯಾ? ಅಕ್ಕ, ಅವ್ರು ಮಾತಾಡ್ತಿರೋದಕ್ಕೆ ಕಾರಣ ಇದೆ. ಆ ಕಾರಣನೇ ನೀನು. ಆದರೆ ನೀನು ಈ ರೀತಿಯಾಗಿ ಮಾತಾಡ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿದ್ದಿಲ್ಲ ಕಣೆ. ನೋಡು, ಒಂದು ಸಾರಿ ಅಪ್ಪ ಅಮ್ಮನ ಮುಖ ನೋಡು, ಅವ್ರಿಗೆ ಎಷ್ಟು ನೋವಾಗಿದೆ ಅಂತ. ಈಗ ಪಾಪ ಅತ್ತೆ ಮಾವ ಅಪ್ಪ ಅಮ್ಮ ಎಲ್ಲರಿಗೂ ಎಷ್ಟು ನೋವು ಗೊತ್ತಾ? ಎಷ್ಟು ಅವಮಾನ ಆಗುತ್ತೆ. ಇವಾಗ ಅದನ್ನೆಲ್ಲ ಯಾರು ನೋಡ್ತಾರೆ ಹೇಳು? ಎಲ್ಲ ಆಗಿದ್ದು ನಿನ್ನಿಂದ ತಾನೇ. ಒಂದೇ ಒಂದು ಮಾತು, ಮದುವೆಗೆ ಮೊದಲೇ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದರೆ ಇಷ್ಟೆಲ್ಲ ಮುಂದುವರ್ತಾನೆ ಇದ್ದಿಲ್ಲ. ಓ ಹೌದಾ, ನಿನಗೆ ಅಪ್ಪ ಅಮ್ಮನ ಬಗ್ಗೆ ಅಷ್ಟೊಂದು ಕಾಳಜಿ ಇದೆಯಾ? ಇದಕ್ಕಿದ್ದಂಗೆ ಇಷ್ಟೊಂದು ಕಾಳಜಿ ಪ್ರೀತಿ ಪ್ರೇಮ ಎಲ್ಲ ಹೇಗೆ ಬಂದುಬಿಡ್ತು ನಿನಗೆ? ಹಾಂ, ಇಷ್ಟು ದಿನ ಆದರೂ ಅಪ್ಪ ಅಮ್ಮಂಗೆ ಚೂರು ಬೆಲೆ ಕೊಡದೆ ಅಂತ ನೀನು ಇವಾಗ ಅಷ್ಟು ಬಗ್ಗೆ ಅವ್ರ ಬಗ್ಗೆ ಅಷ್ಟೊಂದು ಫೀಲ್ ಮಾಡ್ತಿದ್ಯಲ್ಲ, ಏನು ಸಮಾಚಾರ?
ಸಾಕು ಮಾತಾಡಿದ್ದು. ಮನೆ ಬಿಟ್ಟು ಹೋಗು ಅಂತ ಹೇಳಿದ್ನಲ್ಲ, ಹೋಗ್ತಾ ಇರು. ಶರತ್, ಬನ್ನಿ ನಾವು ಹೋಗೋಣ. ಅತ್ತೆ, ಮಾವ, ನಾನು ಕ್ಷಮಿಸು ಅಂತ ಕೇಳೋಂಥ ಚಿಕ್ಕ ತಪ್ಪಂತೂ ಮಾಡಿಲ್ಲ. ಆದರೆ ದಯವಿಟ್ಟು ನಿಮಗೆ ಸಾಧ್ಯವಾದರೆ ನನಗೆ ಕ್ಷಮಿಸ್ಬಿಡಿ. ನಾನು ಎಲ್ಲರಿಗೂ ಮೋಸ ಮಾಡಿಬಿಟ್ಟೆ. ಕೊನೆಗೆ ನನ್ನ ಫ್ರೆಂಡ್ಗೂ ನಾನು ನಿಜ ಹೇಳೋಕ್ಕಾಗಿಲ್ಲ. ಛೇ. ರೀ, ನೋಡಿದ್ರಾ ನಮ್ಮ ಮಗಳು ಎಂಥ ಕೆಲಸ ಮಾಡಿ ಹೋಗಿದ್ದಾಳೆ ಅಂತ? ಹಾಂ, ನಾನು ಯಾವತ್ತೂ ನನ್ನ ಮಗಳು ಈ ಥರ ಮಾಡ್ತಾಳೆ ಅಂತ ಕನಸಲ್ಲೂ ಅಂದ್ಕೊಂಡಿದ್ದಿಲ್ಲ ರೀ. ಯಾಕೆ ಇವಳಿಗಿಂತ ಬುದ್ಧಿ ಬಂತು? ನಾವೇನು ತಾನೇ ಕಡಿಮೆ ಮಾಡಿದ್ವಿ? ದೊಡ್ಡ ಮಗಳು ಅಂತ ಚೆನ್ನಾಗಿ ಓದಿಸಿ ಅವಳು ಹೇಳಿ ಕೇಳ್ತಾಳು ಎಲ್ಲ ಕೊಡಿಸಿ ಮುದ್ದು ಮಾಡಿದ್ದೆ ನಮ್ಮ ತಪ್ಪಾಯ್ತಾ? ಹಾಂ, ಹೆಣ್ಮಕ್ಳನ್ನ ತುಂಬ ಕಂಡೀಷನಾಗಿ ಬೆಳೆಸಬಾರ್ದು, ಆರಾಮಾಗಿ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟು ಬೆಳೆಸ್ಬೇಕು ಅನ್ನೋ ಕಾರಣಕ್ಕೆ ಅವಳು ಏನು ಮಾಡಿದ್ರು ಇಲ್ಲ ಅಂತಂದೇಲೆ ಅವಳೆಲ್ಲ ಕೆಲಸಕ್ಕೂ ಒಪ್ಕೊಂಡಿದ್ದಕ್ಕೆ ಅವಳು ಈಗ ಮಾಡೋದಾ? ಹೇಳ್ರಿ, ಯಾಕೆ ಹಿಂಗೆ ಸುಮ್ಮನಾಗ್ಬಿಟ್ರಿ? ಮಾತಾಡ್ರಿ. ನನ್ನ ಮಾತೆಲ್ಲ ಅವಳಿಂದನೇ ಹೊಂಟೋಗೈತೆ. ಜಾನಕಿ, ನಾನು ಏನೂ ಕೇಳಬೇಡ. ನಾನು ಸದ್ಯಕ್ಕೆ ಇವಾಗ ಏನು ಮಾತಾಡೋ ಪರಿಸ್ಥಿತಿ ಇಲ್ಲಮ್ಮ. ಮನೋಜ, ಯಾಕಪ್ಪ ಎಲ್ಲಿ ಹೋಗ್ತಿದ್ಯಾ? ಅತ್ತೆ, ನಾನು ಸ್ವಲ್ಪ ಬರ್ತೀನಿ. ಅಯ್ಯೋ ಪಾಪ, ಈ ಹುಡುಗಂಗೆ ಎಷ್ಟು ನೋವಾಗಿರುತ್ತೋ ಏನೋ. ಛೇ, ಇದೆಲ್ಲನೂ ಅತ್ತಿಗೆಗೆ ಅಣ್ಣಂಗೆ ಗೊತ್ತಾದರೆ ಅಯ್ಯೋ ಅವ್ರು ಸುಮ್ಮನೆ ಇರ್ತಾರಾ? ಏನತ್ಗೆ ಏನಿದು? ಊರಲ್ಲೆಲ್ಲ ಒಂದೇ ವಿಷಯ, ನಿನ್ನ ಮಗಳದೇ ಅಲ್ಲ, ಅವಳು ಯಾಕೆ ಮಾಡಿದ್ಲು? ಹಾಂ, ಅದಕ್ಕೆ ನಿಜ ಹೇಳಿ, ನೀವು ನಿಮ್ಮ ಮಗು ಸೇರ್ಕೊಂಡು ಒಂದು ವೇಳೆ ನನಗೆ ಅವಮಾನ ಮಾಡಬೇಕು ಅಂತ ಹಿಂಗೆ ಮಾಡಿಲ್ಲ ತಾನೇ? ಹಾಂ? ಅಯ್ಯೋ ಅದಕ್ಕೆ ಖಂಡಿತ ಇಲ್ಲ. ನನಗ್ಯಾಕಂತ ಬುದ್ಧಿ ಬರುತ್ತೆ? ನನಗೂ ಗೊತ್ತಿಲ್ಲ ಅವಳು ಯಾಕೆ ಈ ಥರ ಮಾಡಿದ್ಲು ಅಂತ. ಒಂದೇ ಒಂದು ಮಾತು ಮದುವೆಗೆ ಮೊದಲೇ ಈ ವಿಷಯ ಹೇಳಿದರೆ ನಾನು ಖಂಡಿತ ಮುಂದುವರ್ತಿದ್ದಿಲ್ಲ. ಆದರೆ ಈಗ ಎಲ್ಲ ಹಾಳಾಗೋಯ್ತು. ಅಲ್ಲ, ಅವಳ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಅದಕ್ಕೆ ಅವಳಿಗೆ ಹೇಗೆ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರಿ. ಅವಳು ಈ ಊರನ್ನೇ ಬಿಟ್ಟೋಗ್ಬೇಕು, ಹಾಗೆ ಮಾಡ್ತೀನಿ ನಾನು. ನನ್ನ ಮಗನ ಜೀವನ ಹಾಳು ಮಾಡಿಬಿಟ್ಲಲ್ಲ, ಎಷ್ಟು ಧೈರ್ಯ ಇರಬೇಕು ಅವಳಿಗೆ. ಇಷ್ಟೆಲ್ಲ ಆದ್ರೂ ನಮ್ಮೂರಿಗೆ ಬಂದು ನನ್ನ ಮುಂದೆನೇ ಅವನ ಗಂಡ ಜೊತೆಲಿ ಹೋಗ್ತಾವಳೆ. ಅದನ್ನು ನೋಡಿ ನನ್ನ ರಕ್ತ ಎಷ್ಟು ಕುದಿತಾ ಇತ್ತು ಅಂದರೆ ಅದಕ್ಕೆ ನಿಮ್ಮ ಮುಖ, ನನ್ನ ಅಣ್ಣನ ಮುಖ ನೋಡಿ ಸುಮ್ಮನೆ ಅದನ್ನೇ ಹೊರ್ತು ಅಲ್ಲೋಳ್ಕಿಂತ 4 ಬಾರಿಸ್ಬೇಕು ಅನ್ನೋ ಸಿಟ್ಟು ಬಂದಿದ್ದು ನನಗೆ. ಹೌದು, ಅದಕ್ಕೆ ಸಿಟ್ಟು ಬರುತ್ತೆ. ಆದರೆ ಏನು ಮಾಡೋದು? ವಯಸ್ಸಿಗೆ ಬಂದಿರೋ ಮಕ್ಕಳ ಮೇಲೆ ಕೈ ಮಾಡಿದ್ರೆ ಅವ್ರ ಮುಂದೆ ನಮಗೇನು ಮರ್ಯಾದೆ ಇರುತ್ತೆ ಹೇಳಿ? ಅದಕ್ಕೆ ನಾನು ಕೈ ಮಾಡೋಕ್ಕೆಲ್ಲ ಏನೂ ಹೋಗಲಿಲ್ಲ, ಹೆಚ್ಚಾಗಿ ಬೈಯೋಕ್ಕೂ ಹೋಗಲಿಲ್ಲ. ನನ್ನ ಮನಸ್ಸು ಅಷ್ಟು ಹೊಡೆದೋಯ್ತು, ಅಷ್ಟು ಮೋಸ ಮಾಡಿ ಹೋಗಿದ್ದಾಳೆ ನನಗವಳು. ಇವಾಗ ನಾನು ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾಯಿಲ್ಲ. ನೀವೇ ಹೇಳಬೇಕು. ಅತ್ತಿಗೆ, ನೀವೇನು ಯೋಚನೆ ಮಾಡಬೇಡಿ. ನನಗನ್ನಿಸ್ತಿದೆ ಇದರಿಂದ ಯಾರ್ದೋ ಕೈವಾಡ ಇದೆ ಅಂತ. ಮನಸ್ಸು ಹಿಂಗೆ ಮಾಡೋದಕ್ಕೆ ಕಾರಣ ಏನು ಹೇಳಿ? ಶರತ್ ಯಾರ ತಮ್ಮ? ಅಂದರೆ ಅವ್ರ ಅತ್ತಿಗೆದಳಲ್ಲ, ಎಲ್ಲ ಅವಳದೇ ಕಿತಾಪತಿ ಇರ್ಬೋದು. ನನಗೆ ಹಂಗೆ ಅನ್ನಿಸ್ತಿದೆ. ಯಾರ ಕಿತಾಪತಿನೋ ಏನು ನನಗಂತೂ ಗೊತ್ತಿಲ್ಲ. ಆದರೆ ಹೀಗೆ ಹೇಳಿ ಎಲ್ಲ ಹಾಳಾಗೋಯ್ತು. ನಾನಿವಾಗ ಹೇಗೆ ತಿರುಗಲಿ ಊರಲ್ಲಿ ತಲೆ ಎತ್ಕೊಂಡು? ಅದಕ್ಕೆ ನೀವು ಹಂಗೆ ಯೋಚನೆ ಮಾಡೋಕೆ ಹೋಗಬೇಡಿ. ಅಂದಂಗೆ ನನಗೆ ಒಂದು ಮಾತು ಕೊಟ್ಟಿದ್ರಲ್ಲ, ನೆನಪಿದೆಯಾ? ಈ ಮದುವೆ ನಡೆಯುತ್ತೆ ಅಂತ. ಅಂದರೆ ಮಾನಸನ ಬದಲಿಗೆ ತನುನ ಮದುವೆಯನ್ನಾಗಿ ಮಾಡಿ ನನ್ನ ಮಗನಿಗೆ ಸೊಸೆಯಾಗಿ ನಾನು ಅವಳನ್ನ ಒಪ್ಕೊತೀನಿ. ಅದಕ್ಕೆ ನೀವು ಇದೇನು ಹೇಳ್ತಾ ಇದ್ದೀರಾ? ತನುನ ಮದುವೆ ಮಾಡ್ಕೊಳ್ಳೋಕ್ಕೆ ನೀವು ಒಪ್ಕೊಂಡ್ರಾ? ಅಂದರೆ ನಿಮಗೇನು ಬೇಜಾರಿಲ್ವಾ? ನನ್ನ ಮೇಲೇನು ಕೋಪ ಇಲ್ಲ ತಾನೇ? ನನಗಿದು ಯಾವುದ್ರ ಬಗ್ಗೆನೂ ಅರಿವು ಇರಲಿಲ್ಲ. ಅರ್ಥ ಆಯಿತು ಅದಕ್ಕೆ ನನಗೆ ಇದೆಲ್ಲ ಹೇಗಾಯಿತು ಅಂತ ಮತ್ತು ಯಾಕಾಯಿತು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀವೇನು ಹೆದರ್ಕೋಬೇಡಿ. ನೀವು ಧೈರ್ಯವಾಗಿ ಖುಷಿಯಾಗಿ ತನನ ಮದುವೆಯನ್ನಾಗಿ ಮಾಡಿ. ಮುಂದಿಂದು ನಾನು ನೋಡ್ಕೊತೀನಿ. ಅಣ್ಣಂಗೆ ಹೇಳ್ಬಿಡಿ ಹೆದರ್ಕೊಳ್ಳೋಕ್ಕೇನು ಹೋಗಬೇಡಿ ಅಂತ. ಅಲ್ಲ, ಇಷ್ಟೆಲ್ಲ ಮಾಡಿರೋ ಅವಳಿಗೆ ಅಷ್ಟು ಧೈರ್ಯ ಇರಬೇಕಂದ್ರೆ ನ್ಯಾಯ ನೀತಿ ಧರ್ಮ ಬರ್ತಾಳೆ ನಮಗೆ ಎಷ್ಟಿರಬೇಕು? ಅದಕ್ಕೆ ಅವಳ ಮುಂದೆ ನಾವು ಯಾವುದೇ ಕಾರಣಕ್ಕೂ ಚಿಕ್ಕವರಾಗೋದು ಬೇಡ. ನಮ್ಮ ಸಂತೋಷಕ್ಕೆ ಕಿತ್ಕೊಳ್ಳೋಕೆ ಅವಳು ಯಾರು? ಅವಳೆಷ್ಟು ಖುಷಿಯಾಗಿದ್ದಾಳೋ ಅದಕ್ಕಿಂತ ಹೆಚ್ಚು ಖುಷಿಯಾಗಿ ನಾವಿರಬೇಕು. ಅದಕ್ಕೆ ನಿಮಗೆ ನಾನು ಹೇಳ್ತದ್ದು ಅರ್ಥ ಆಯ್ತಲ್ಲ? ಅರ್ಥ ಆಯಿತು. ಅದಕ್ಕೆ ನೀವು ಹೇಳಿದಾಗ ಏನು ಮಾಡ್ತೀನಿ. ನಿಮ್ಮ ಬಾಯಲ್ಲಿ ಮಾತು ಕೇಳಿ ನನಗೆ ತುಂಬ ಸಮಾಧಾನ ಆಯಿತು. ನೀವೆಲ್ಲಿ ಏನಂತೀರೋ, ನನ್ನ ಮಗಳಿಗೆ ಮಾಡೋದಕ್ಕೆ ನನ್ನ ಎಲ್ಲಿ ಹೊಣೆ ಮಾಡ್ತಿರೋ ಅಂತ ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ. ಆದರೆ
ಇವಾಗ ಹೇಳ್ತಾರಲ್ಲ ಈ ಮಾತನ್ನ ನಾನು ಒಪ್ಕೋತೀನಿ. ನೀವು ಹೇಗೆ ಹೇಳ್ತೀರಲ್ಲ ಹಾಗೆ ಮಾಡೋಣ. ನಾನು ಬರ್ತೀನಿ. ಮದುವೆ ಬಗ್ಗೆ ತಯಾರಿ ಮಾಡ್ಕೊಳ್ಳಿ. ಹಾಗೆ ಆಗ್ಲತ್ತಿಗೆ ಹೋಗಿ ಬನ್ನಿ. ಏನೇ ಮಾನಸ, ನನ್ನ ಮನೆಗೆ ಬರ್ದೆ ಆ ಬಿಕಾರಿ ಮನೆಗೆ ಹೋಗಿದ್ಯಾ? ನೋಡ್ತಾ ಇರು, ನಿನ್ನ ಜಾಗದಲ್ಲಿ ನಿನ್ನ ತಂಗಿನ ತಂದು ನಿನಗೆ ಹೇಗೆ ಬುದ್ಧಿ ಕಲಿಸ್ತೀನಿ ಅಂತ ನೋಡ್ತಾ ಇರು. ಅವಳನ್ನ ನೋಡಿ ಕ್ಷಣಕ್ಕೂ ಇನ್ನು ಕುರಬೇಕು. ಹಾಗೆ ಮಾಡದೆ ಹೋದರೆ ನಾನು ನಿನ್ನ ಅತ್ತೇನೇ ಅಲ್ಲ.